ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನೇ ಕಿಚನ್ ಬೈ ಸಾಧನಾ. ಈಗ ವೆಜಿಟೇಬಲ್ ಕಟ್ಲೆಟ್ ಮಾಡೋದು ತೋರಿಸ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ಹೇಳ್ತಿದ್ದೀನಿ, ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ವೆಜಿಟೇಬಲ್ಸ್ ಅಂದರೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಫ್ಲವರು ಇಲ್ಲ ಬ್ರೋಕ್ಲಿ ಯಾವ್ದಾದ್ರು ತೊಗೋಬೋದು, ಕ್ಯಾಪ್ಸಿಕಮ್ಮು, ಬಟಾಣಿ, ಇಷ್ಟು ಬೇಕಾಗಿರೋದು. ಕಂಪಲ್ಸರಿ ಇಷ್ಟು ಬೇಕು, ಇದಿಷ್ಟು ತೊಗೋಬೇಕು ತರಕಾರಿ. ಆಮೇಲಿಂದ ಗರಂ ಮಸಾಲ ಪೌಡರ್ ಆದರೂ ಮಾಡ್ಕೋಬೋದು, ಇಲ್ಲ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ತೀವಿ ಅಂದರೆ ಧನಿಯಾ, 1 ಸ್ಪೂನ್ ಧನಿಯಾ, ಓಮ ಪುಡಿ, ಓಮ ಕಾಳು, ಅಜಿನೋಮೋಟೊ ಅಂತಾರಲ್ಲ ಅದು ಓಮ ಕಾಳು, ಸೋಂಪು ಒಂದು ಅರ್ಧ ಚಮಚ, ಇದೊಂದು 1/4 ಚಮಚ, ಧನಿಯಾ 1 ಚಮಚ, ಕಾಳುಮೆಣಸು, ಕರಿ ಕಾಳುಮೆಣಸು ಒಂದು 8, ಜೀರಿಗೆ ಒಂದು ಅರ್ಧ ಚಮಚ, ದಾಲ್ಚಿನ್ನಿ ಚಕ್ಕೆ ಅದೊಂದು 2 ಇಂಚಸ್ ಅಷ್ಟು, 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ತೊಗೊಳ್ಳಿ. ಆಮೇಲೆ ಮರಾಠಿ ಮೊಗ್ಗು 2, ಪೈನಾಪಲ್ 1, ಆಮೇಲಿಂದ ಲವಂಗ 3 ಇಂದ 4 ಲವಂಗ, ಆಮೇಲಿಂದ ಚಿರೋಟಿ ರವೆ, ಚಾಟ್ ಮಸಾಲ, ರಸ್ಕ್ ಪೌಡರ್, ಇಷ್ಟು ಬೇಕಿರೋದು. ಇದು ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ತಿದ್ದೀನಿ. ಈಗ ಇದೆಲ್ಲನೂ ಸ್ವಲ್ಪ ಬಿಸಿ, ಎಣ್ಣೆ ಇಲ್ದಿರ ಬಿಸಿ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಕಾರಣ ಬಿಸಿ ಮಾಡೋದು ಪೌಡರ್ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ಈಗ ಈ ಸ್ನೇಹಿತರೆ, ಗರಂ ಮಸಾಲ ಪೌಡರ್ನ ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕ್ಯಾರೆಟು ಸ್ವಲ್ಪ ತುರಿದಿದ್ದೀನಿ, ಬ್ರೋಕ್ಲಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಬ್ರೋಕ್ಲಿ ಹಸಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಬ್ರೋಕ್ಲಿ, ಕ್ಯಾರೆಟು, ಬೀನ್ಸು, ಬಟಾಣಿ ತುಂಬ ಬಾಯ್ಲ್ ಆಗುವಂಥ ನೀರೆಲ್ಲ ಹಾಕಿ 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಯಾಕಂದ್ರೆ ಒಂಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಹಸಿದು ಬೇರೆ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ ನೋಡಿ, ಸಣ್ಣಗೆ ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಕ್ಯಾರೆಟು, ಬಟಾಣಿ, ಬೀನ್ಸು ನೋಡಿ, ಬೀನ್ಸು ಆ ಥರ ಸಣ್ಣಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಬೀನ್ಸು, ಒಂದು 6-7 ಬೀನ್ಸು ಆ ಥರ ಹೆಚ್ಕೊಂಡಿದ್ದೀನಿ. ತುಂಬ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಆಲೂಗಡ್ಡೆ ಈಗ ಬೆಂದಿದೆಯಲ್ಲ, ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ನೋಡಿ ಸ್ನೇಹಿತರೆ, ಆಲೂಗಡ್ಡೆ ನಮ್ಮ ಕೋಲ್ ಇತ್ತು ಅಂದರೆ, ಸ್ಮ್ಯಾಶರ್ ಇತ್ತು ಅಂದರೆ ಸ್ಮ್ಯಾಶರಲ್ಲಿ ಮಾಡ್ಕೋಬೋದು, ಕೈಯಲ್ಲಿ ಮಾಡಿದ್ರು ಮಾಡ್ಬೋದು. ನಂಗೆ ಆದಷ್ಟು ಎಲ್ಲ ಕೈಯಲ್ಲಿ ಮಾಡಿ ಅಭ್ಯಾಸ, ಹಾಗಾಗಿ ನಾನು ಕೈಯಲ್ಲೇ ಮಾಡ್ತೀನಿ. ಇದಕ್ಕೆ ಹಾಫ್ ಬಿಸಿನೀರಲ್ಲಿ ಇಟ್ಟಿದ್ನಲ್ಲ ಅದು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ ತರಕಾರಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ಹಾಕ್ಕೊಳ್ತೀನಿ, ಬ್ರೋಕ್ಲಿನೂ ಹಾಕ್ಕೊಳ್ತಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತೆ ಒಂದ್ಸತಿ ಮಿಕ್ಸ್ ಮಾಡೋಣ. ಈಗ ನಾವು ವೆಜಿಟೇಬಲ್ಸ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಗರಂ ಮಸಾಲ 2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನ್ ಸರಿಯಾಗಿ ಬಂದಿದೆ, 2 ಸ್ಪೂನು. ಮತ್ತು ಚಾಟ್ ಮಸಾಲ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲಿಂದ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೋದು. ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಲ್ಲ, ಅದು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ರವೆ ಒಂದು 2 ಸ್ಪೂನ್, ಚಿರೋಟಿ ರವೆ 2 ಸ್ಪೂನ್ ಚಿರೋಟಿ ರವೆ, ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ಕಟ್ಲೆಟ್ ಸ್ಟಫ್ ರೆಡಿ ಆಗಿದೆ. ಈಗ ಸೂಪರಾಗಿರುತ್ತೆ. ಅಲ್ಲಲ್ಲಿ ಒಂದೊಂದು ಬಟಾಣಿ ಸಿಗತ್ತೆ, ಒಂದು ಬ್ರೋಕ್ಲಿ, ಬಟಾಣಿ, ಬೀನ್ಸು, ಎಲ್ಲೊಂದು ಕ್ಯಾರೆಟು ಎಲ್ಲ ಸಿಗುತ್ತೆ. ಟೇಸ್ಟ್ಫುಲ್ಲಾಗಿರುತ್ತೆ. ಇದನ್ನು ನಾವು ಡೀಪ್ ಫ್ರೈ ಎಣ್ಣೆನೆಲ್ಲಾದರೂ ಕರ್ಕೋಬೋದು, ಇಲ್ಲ ನಾನ್ ಸ್ಟಿಕ್ ತವನೆಲ್ಲಾದರೂ ಮಾಡ್ಕೋಬೋದು. ಅದು ತೋರಿಸಿ ನೋಡಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತೊಗೊಳ್ಳೋದು. ತುಂಬ ಬಾಲೇನು ಮಾಡೋ ಕೆಲಸ ಇರಲ್ಲ. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡು ಒಂದು ಸತಿ ಹೀಗೆ ಮಾಡಿದ್ರೆ ಸಾಕು. ಈ ಥರ ಮಾಡಿಬಿಟ್ಟು ನಾವು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ, ಈ ಥರ ಉಂಡೆ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಂಡಿದ್ರೆ ನಾವು ಯಾವಾಗ ಬೇಕೋ ಆವಾಗ ಬಂದಾಗ ನಾನ್ ಸ್ಟಿಕ್ ತವಾದಲ್ಲಾದರೂ ಮಾಡ್ಬೋದು, ಇಲ್ಲ ಎಣ್ಣೆನಲ್ಲಾದರೂ ಕರಿಬೋದು. ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದಾಗ ಎಣ್ಣೆ ಹಾಕಿ ಅವಾಗಲೂ ಚಪಾತಿ ಎಲ್ಲ ಮಾಡ್ತೀವಲ್ಲ, ಆ ಥರ ಮಾಡೋದಷ್ಟನ್ನು ರೋಸ್ಟ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು. ಇಲ್ಲ ಹಾಗೂ ಮಾಡ್ಬೋದು. ಮತ್ತು
ಈ ರಸ್ಕ್ ಪುಡಿ ಇದೆಯಲ್ಲ, ಈ ರಸ್ಕ್ ಪುಡಿ ಸ್ವಲ್ಪ ಈ ಥರ ಮಾಡಿಕೊಂಡು ಇದ್ರ ಮೇಲೆ ಈ ಥರ ಮಾಡಿಕೊಂಡ್ರೆ, ಎರಡೂ ಕಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಮಾಡಿಕೊಂಡ್ರು ಗರಿ 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 ಗರಿನೂ ಇರುತ್ತೆ. ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ನಾವು ರಸ್ಕ್ ಪುಡಿ ಆದ್ರೂ ಮಾಡ್ಕೊಬೋದು, ಅಕಸ್ಮಾತ್ ರಸ್ಕ್ ಪುಡಿ ಇಲ್ಲಾಂದರೆ ಕಾರ್ನ್ಫ್ಲೋರ್ ಆದರೂ ಮಾಡ್ಕೊಬೋದು. ಈ ಥರ ಯಾವ ಥರ ಎರಡೂ ಥರನೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಕ್ರಿಸ್ಪಿ ಬೇಕು ಅಂದಾಗ ರಸ್ಕ್ ಪೌಡರು ಕಾರ್ನ್ಫ್ಲೋರ್ ಪೌಡರು ಹಾಕ್ಕೊಂಡು ಮಾಡ್ಕೊಳ್ಳಿ. ಕ್ರಿಸ್ಪಿ ಬೇಡ, ಸ್ವಲ್ಪ ಸಾಫ್ಟಾಗಿ ಬೇಕು, ಯಾವ ವೆಜಿಟೇಬಲ್ಸ್ ಇದೆ ಮಾಡ್ಕೊಬೋದು ಅಂದರೆ ಈ ಥರ ಪ್ಲೈನಾಗೂ ಮಾಡ್ಕೊಬೋದು. ಯಾವ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ ಮಾಡಿದ್ರು ಈಗ ನಾನ್ ಸ್ಟಿಕ್ ತವಾದಲ್ಲೇ ರೋಸ್ಟ್ ಮಾಡ್ತೀನಿ. ನಾನು ಡೀಪ್ ಫ್ರೈ ಮಾಡೋದು ಕಡಿಮೆ. ನೋಡಿ ಆಗಿದೆ ನಮಗೆ. ನೀವೇ ನೋಡಿದ್ರಲ್ಲ ವೆಜಿಟೇಬಲ್ಸ್ ಎಷ್ಟಿತ್ತು ಅಂತ, ಅಷ್ಟೇ ವೆಜಿಟೇಬಲ್ಸ್ ಇಷ್ಟೊಂದು ಸ್ಟಫ್ ಆಗಿದೆ ನಮಗೆ. ಹಾಗಾಗಿ ಮನೇಲಿ ನಾನು ಮಾಡಿದ್ರೆ ಹೆಲ್ದಿನೂ ಇರುತ್ತೆ, ಟೇಸ್ಟ್ಫುಲ್ಲಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ನೋದಕ್ಕೂ ಈಸಿ ಇರುತ್ತೆ. ಮಾಡಿಟ್ಕೊಂಡು ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು. ಅವ್ರು ಬಂದಾಗಲೇ ಇದೆಲ್ಲ ಮಾಡಬೇಕು ಅಂತ ಈ ಸ್ಟಫ್ ಮಾಡಿಟ್ಕೊಂಡ್ಬಿಟ್ಟು ನಮ್ಗೆ ನೈಟ್ ಬೇಕು ಅಂದರೆ ನೈಟು, ಈವ್ನಿಂಗ್ ಬೇಕು ಅಂದರೆ ಈವ್ನಿಂಗು, ಒಂದೊಂದು ಸತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನಿ ಕಿಚನ್ ಬೈ ಸಾಧನ ಮಾಡಿರೋದು ಇದನ್ನು ಹೇಗಿದೆ ಅಂತ ಹೇಳಿ ನೀವು ಮಾಡಿ. ಇನ್ನೂ ಅದನ್ನು ನಾನಿನ್ನು ರೋಸ್ಟ್ ಮಾಡಿ ತೋರಿಸ್ತೀನಿ. ಹೇಗಿದೆ ಅಂತ ಟೇಸ್ಟ್ ಮಾಡಿನೂ ತೋರಿಸ್ತೀನಿ. ಅದಕ್ಕೆ ಸೈಡ್ಗೆ ಟೊಮೆಟೊ ಸಾಸಾಗಲಿ ಚಿಲ್ಲಿ ಸಾಸಾಗಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಯಾರು ಯಾವಾಗ ಬೇಕೋ ಬಂದಾಗ ಅವ್ರವ್ರಿಗೆ ಒಂದೊಂದೇ ಬೇಳೆಗಳನ್ನ ಬಿಸಿ ಮಾಡಿಕೊಡ್ಬೋದು. ನೋಡಿ ಈಗ ನಾನು ಮಾಡ್ತಿದ್ದೀನಿ. ನೋಡಿ ಒಂದು ನಾನ್ ಸ್ಟಿಕ್ ತವ ಇಟ್ಕೊಂಡಿದ್ದೀನಿ. ಸುಮಾರಾಗಿ ಎಣ್ಣೆ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಸುಮ್ಮನೆ ಸ್ಪ್ರೆಡ್ ಮಾಡ್ಕೊಳತ್ತಾರೆ ಅಷ್ಟೇ. ಆಮೇಲೆ ಮತ್ತೆ ಹಾಕ್ಕೋಬೇಕು. ನೋಡಿ ಇಷ್ಟು ಆದಮೇಲೆ ಬಿಸಿ ಆಗಿದೆಯಲ್ಲ ತವ, ಇವಾಗ ಒಂದು ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ, ಒಂಚೂರಾದರೂ ಅಂಟ್ಕೊಳ್ಳೋದಿಲ್ಲ ನೋಡಿ. ಈಗ ಒಂದು ಸೆತ್ತಿಗೆ 2-3 ಹಾಕ್ಕೋಬೋದು. ತವ ತುಂಬ ರೆಡಿ ಇತ್ತು ಅಂದರೆ ಬರೋರು ಬೇಕಂದರೆ ಕಂಟಿನ್ಯೂಯೇಷನಾಗಿ ಈ ಪ್ಯಾನ್ ತುಂಬಾ ಹಾಕ್ಕೊಂಡು ಒಂದೇ ಸತಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಲೆಟು. ರೋಸ್ಟ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು, ನಾರ್ಮಲ್ ರೋಸ್ಟ್ ಅಂದರೆ ಈ ಥರ ಗೋಲ್ಡನ್ ಬ್ರೌನ್ ಮಾಡ್ಕೋಬೋದು. ಟೇಸ್ಟ್ಫುಲ್ಲಾಗಿರುತ್ತೆ. ಇದ್ರ ಜೊತೆಗೆ ಚಿಲ್ಲಿ ಸಾಸು ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನಿ ಕಿಚನ್ ಬೈ ಸಾಧನ. ಆಮೇಲೆ ತರಕಾರಿನೂ ಅಷ್ಟೇ, ಯಾವ ಕಾರಣಕ್ಕೆ ಆಗಲಿ ನೂಲ್ಕೋಲು ಹಾಕಬೇಡಿ, ಬೇಳೆಕೋಸು ಹಾಕಬೇಡಿ, ಬದನೆಕಾಯಿ ಹಾಕಬೇಡಿ. ಕೆಲವು ಪದಾರ್ಥ ಬೀಟ್ರೂಟ್ ಅದು ಅವ್ರವ್ರ ಇಷ್ಟ. ನಾನು ಇವಾಗ ಏನು ತೋರಿಸಿದ್ನೋ ಅಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ಅವ್ರಿಗೆ ಬಿಟ್ಟಿರೋದು ಅವ್ರವ್ರ ಇಷ್ಟ. ಮತ್ತು ಟೇಸ್ಟ್ಫುಲ್ಲಾಗಿರುತ್ತೆ. ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಆಲೂಗಡ್ಡೆ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಕ್ಯಾರೆಟ್ ಮಾಡ್ಕೊಳ್ಳಿ. ಇನ್ನು ಬೀನ್ಸು ಬಟಾಣಿ ಎಲ್ಲ ಸ್ವಲ್ಪ ಹಾಕಿ, ಅದೇ ಟೇಸ್ಟ್ಫುಲ್ಲಾಗಿರೋದು. ಆಲೂ ಕ್ಯಾರೆಟ್ ಎಷ್ಟಿದ್ರೂ ಟೇಸ್ಟ್ಫುಲ್ಲಾಗಿರುತ್ತೆ. ನಾನೇ ಕಿಚನ್ ಬೈ ಸಾಧನ. ಎಲ್ಲರಿಗೂ ನಮಸ್ಕಾರ.